ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್‌ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ 3ರ ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ? ರಿಸಲ್ಟ್ ಡೇಟ್ ಹೇಳಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾನೆ ಇದ್ದೀರಾ ಅಂತ ಹೇಳ್ಬೋದಾಗಿರುತ್ತೆ. ನಾವು ಯಾವುದೇ ಒಂದು ಪೋಸ್ಟ್ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಇನ್‌ಸ್ಟಾಮಲ್ಲಿ ಸಾಕಷ್ಟು ಮೆಸೇಜ್‌ಗಳನ್ನು ಕೂಡ ಮಾಡಿ ಕೇಳ್ತಾನೆ ಇದ್ದೀರಾ. ಎಸ್ಎಸ್ಎಲ್ಸಿ ಎಕ್ಸಾಮ್ ರಿಸಲ್ಟ್ ಡೇಟ್ ಯಾವಾಗ ಬರುತ್ತೆ? ಪ್ಲೀಸ್ ಹೇಳಿ, ದಯವಿಟ್ಟು ಹೇಳಿ ಅಂತೆಲ್ಲ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಮತ್ತೆಲ್ಲ ಒಂದು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಹುಡುಕಾಟವನ್ನು ನಡೆಸಿದ್ದೀರಾ. ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ 3ರ ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ ಅಂದ್ಬಿಟ್ಟು. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಯಾವ ತರ ನಡೀತಿದೆ, ಕಂಪ್ಲೀಟ್ ಆಗಿದೆ ಅಂತಾನೂ ಕೂಡ ಕೆಲ ವಿದ್ಯಾರ್ಥಿಗಳು ಕೇಳ್ತಿರೋಂಥದ್ದಾಗಿರುತ್ತೆ. ಇದರ ಬಗ್ಗೆ ಮಾಹಿತಿನ ತಿಳ್ಕೊಂತಾರೆ. ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿನ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ತಿಳ್ಕೊಳ್ಳೋದಕ್ಕೆ ಚಾನಲ್ಗೆ ಹೊಸಬ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಮರೀದಿ ವಿಡಿಯೋನ ಶೇರ್ ಮಾಡೋರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ, ಹಾಗೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ಕೂಡ ಹೆಚ್ಚಿಗೆ ಒಂದು ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿನ ನೀವು ಪಡ್ಕೋತಾ ಇರಬಹುದಾಗಿರುತ್ತೆ. ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ಹೆಚ್ಚಿನ ಸೌಲಭ್ಯನ ಕೂಡ ಪಡ್ಕೋಬಹುದು. ಅಧಿಕೃತ ಒಂದು ಮಾಹಿತಿಗಳನ್ನೆಲ್ಲ ವೀಕ್ಷಣೆ ಮಾಡಬಹುದಾಗಿರುತ್ತೆ. ನಿಮ್ಮ ತರ ಪ್ರಶ್ನೆ ಹುಟ್ಟಿದ್ರು ಕೂಡ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ, ಈಗ ವಿದ್ಯಾರ್ಥಿಗಳಿಗೆ ಆ ಒಂದು ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ 3 ಅಂತಕ್ಕಂಥದ್ದು ಏನಿದೆಯಲ್ಲ, ಜುಲೈ ತಿಂಗಳ 5ನೇ ತಾರೀಕಿನಿಂದ ಜುಲೈ ತಿಂಗಳ 12ನೇ ತಾರೀಕಿನ ತನಕ ಕರ್ನಾಟಕ ರಾಜ್ಯಾದ್ಯಂತ ಒಂದು ಪರೀಕ್ಷೆಗಳನ್ನು ನಡೆಸಲಾಗಿರುವಂತದ್ದಾಗಿರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಒಂದೊಂದು ಪರೀಕ್ಷೆ ಬರೆದಿದ್ದಾರೆ, ಕೆಲವರು 2 ಬರೆದಿದ್ದಾರೆ, ಕೆಲವರು 3 ಎಕ್ಸಾಮ್ಗಳನ್ನು ಬರೆದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅವರ ರಿಸಲ್ಟ್ ಅಂತಕ್ಕಂಥದ್ದನ್ನು ಯಾವಾಗ ಕೊಡ್ತಾರೆ, ಎಷ್ಟು ದಿನ ತಗೊಳುತ್ತೆ, ಇದೇ ಮಂತ್ ಅಲ್ಲಿ ಬರುತ್ತಾ, ಜುಲೈ ಅಲ್ಲಿ ಬರುತ್ತಾ, ಆಗಸ್ಟ್ ಅಲ್ಲಿ ಬರುತ್ತಾ, ನಮಗೆ ಒಂದು PUC ಅಡ್ಮಿಷನ್ಗಳು ಇರುತ್ತಾ, ಕ್ಲೋಸ್ ಆಗ್ಬಿಡುತ್ತಾ ಅಂತೆಲ್ಲ ವಿದ್ಯಾರ್ಥಿಗಳ ಪ್ರಶ್ನೆ ಆಗಿರೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ 3ರ ರಿಸಲ್ಟ್ ಬಂದ ನಂತರದಲ್ಲೂ ಕೂಡ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಲಿಕ್ಕೆ ಅವಕಾಶ ಇರುತ್ತೆ PUCಗೆ. ಅದಕ್ಕೆ ಫಸ್ಟ್ PUC ಅಡ್ಮಿಷನ್ಗೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಕೊನೆ ದಿನಾಂಕ ಅಂತಕ್ಕಂಥದ್ದನ್ನ ನಿಗದಿ ಮಾಡಿಲ್ಲ ವಿದ್ಯಾರ್ಥಿಗಳು. ಹಾಗಾಗಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅಂತಕ್ಕಂಥದ್ದು ಬಂದ್ಮೇಲೆ ನೀವು ಅಡ್ಮಿಷನ್ ಆಗಬಹುದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದರೆ, ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ 3ರ ಫಲಿತಾಂಶದ ದಿನಾಂಕದ ಬಗ್ಗೆ ಮಾಹಿತಿನ ಕೊಡಿ, ರಿಸಲ್ಟ್ ಯಾವಾಗ ಪ್ರಕಟ ಆಗ್ತಿದೆ ಅಂತ ಕೇಳ್ತೀರಿ. ಅದಕ್ಕೆ ಸಂಬಂಧಪಟ್ಟಂತೆ ತಿಳಿಸುವಂತಂದರೆ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಬಗ್ಗೆನೂ ಕೂಡ ಕೇಳ್ತೀರಿ. ವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದನ್ನು ಅಧಿಕೃತವಾಗಿ ಕಂಪ್ಲೀಟ್ ಆಗಿದೆ ಅಂತ ಇದುವರೆಗೂ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿಲ್ಲ. ವ್ಯಾಲ್ಯೂಯೇಷನ್ ಜುಲೈ ತಿಂಗಳ 18, 2025ರಿಂದ ಶುರು ಮಾಡ್ತಿದ್ದೀವಿ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿಕರದಿಂದ ಮಾಹಿತಿ ಕೊಟ್ಟಿದ್ರು. ಆ ಪ್ರಕಾರದಲ್ಲಿ ಜುಲೈ 18ರಿಂದ ವ್ಯಾಲ್ಯೂಯೇಷನ್ ಶುರುವಾಗಿದೆ. ಹಾಗೆ ಜುಲೈ 22 ಅಂತೆಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು 4-5 ದಿನ ಆಗಿರುವಂತದ್ದಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇನ್ನೂ ಒಂದು 3-4 ದಿನ ಆಲ್ಮೋಸ್ಟ್ ಸಮಯವನ್ನು ಕೂಡ ತಗೊಳ್ಳೋ ಸಾಧ್ಯತೆ ಇರುತ್ತೆ. ಆಲ್ಮೋಸ್ಟ್ ಜುಲೈ 25-26ನೇ ತಾರೀಕು ತನಕ ವ್ಯಾಲ್ಯೂಯೇಷನ್ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಅದಾದ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಅಧಿಕೃತ ಮಾಹಿತಿಯನ್ನು ಪ್ರಕಟ ಮಾಡೋ ಸಾಧ್ಯತೆ ಇರುತ್ತೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ. ಸದ್ಯಕ್ಕೆ ವಿದ್ಯಾರ್ಥಿಗಳು ರಿಸಲ್ಟ್ ಡೇಟ್ ಹೇಳಿ ಅಂತೆಲ್ಲ ಇಲಾಖೆ ಕಡೆಯಿಂದ ಯಾವುದೇ ರೀತಿ ಅಧಿಕೃತ ದಿನಾಂಕ ಪ್ರಕಟ ಆಗೋ ತನಕ ಕೂಡ ಒಂದು ಡೇಟ್ ಅಂತ ಕೊಡೋಕ್ಕಾಗಲ್ಲ. ಬಟ್ ಎಕ್ಸ್ಪೆಕ್ಟೆಡ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ವೀಕ್ ನ ಹೇಳ್ಬೋದಾಗಿರುತ್ತೆ. ಜುಲೈ ತಿಂಗಳ ಕೊನೆಯ ವಾರದಲ್ಲಿ ವಿದ್ಯಾರ್ಥಿಗಳು ಫಲಿತಾಂಶ ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಕೊನೆಯ ವಾರದ ಮೊದಲು ಕೂಡ ವಿದ್ಯಾರ್ಥಿಗಳು ಫಲಿತಾಂಶ ಪ್ರಕಟಿಸೋ ಸಾಧ್ಯತೆ ಇರುತ್ತೆ. ಬಟ್ ಆದರೆ ಜುಲೈ ತಿಂಗಳಲ್ಲೇ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅಂತಕ್ಕಂಥದ್ದು ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ ಏನೇ ಬಂದರೂ ಕೂಡ ಕನ್ನಡ ಟ್ಯೂಷನ್ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುತ್ತೆ.